ನಮಸ್ಕಾರಗಳು. ನಮಸ್ಕಾರ ಸರ್. ಹರೇ ನಮಸ್ಕಾರ ಸರ್. ನಮಸ್ಕಾರಗಳು. ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಯಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ದ್ರಹಜಮಹಮಮೇಜಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟತಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವ್ಯಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಜುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಜಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತೀದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ रमा निवासोचितवास भूमिः संन्याय रत्नावली जन्म भूमिः वैराग्य भाग्यो मम पद्मनाभतीर्थामृताब्धिर्भवताद्विभूत्यै पदवाक्य प्रमाण ज्ञान प्रतिवादि मदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः भुवि अनुव्याख्यान नलिने चञ्चरी कतिमे मनः न शब्दाब्धौ गाढाः न च निगम चर्चासु चतुराः न च न्याये प्रौढाः न च विदित वेद्या अपि वयं परं श्रीमत्पूर्ण प्रमति गुरु कारुण्य सरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिल पूर्ण गुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಇಲ್ಲಿವರೆಗೆ ಅಥ ಶಬ್ದದ ವಿಚಾರವನ್ನ ನೋಡ್ತಾ ಇದ್ವಿ. ಅಥ ಶಬ್ದಕ್ಕೆ ಕೆಲವ್ರ ಪ್ರಕಾರ ಏನರ್ಥ, ಅದು ಆಚಾರ್ಯರಿಗೆ ಸಮ್ಮತನ ಇಲ್ವಾ ಅನ್ನುವ ವಿಷಯವನ್ನ ನೋಡ್ತಾ ಇದ್ವಿ. ಅಲ್ಲಿ ಟಿಪ್ಪಣಿಗಳ ವಿಷಯಗಳು ಕೂಡ ಕೆಲವು ಇದೆ, ಅದನ್ನೀಗ ನೋಡೋಣ. ಅಲ್ಲಿ ಟಿಪ್ಪಣಿಗಳಲ್ಲಿ ವಿವರಣೆ ಮಾಡ್ತಾ ಈ ಮೂರನೆಯ ಸುಧಾಮೂಲ ಇದೆ, ಅಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲಿ ಪರಿಮಳ ಟಿಪ್ಪಣಿಯಲ್ಲಿ ಒಂದು ಮಾತು ಬಂತು. ಅಲ್ಲೇನ್ ಬಿಡಿಸಿದ್ದಾರೆ ಪರಿಮಳ ಟಿಪ್ಪಣಿಯಲ್ಲಿ ಅಂದ್ರೆ ಯಾವ ಶಬ್ದದಿಂದ ಯಾವ ಅರ್ಥವನ್ನ ತಗೊಳ್ಬೇಕು ಅಂತ ಅಲ್ಲಿ ಬಿಡಿಸಿದ್ದಾರೆ. ಮುಖ್ಯವಾಗಿ ಜ್ಞಾತ ವೇದಾರ್ಥ ಅಂತ ಒಂದು ಮಾತು ಅನುವ್ಯಾಖ್ಯಾನ ಶ್ಲೋಕದಲ್ಲಿ ಬಂತು. ಅಂದ್ರೆ ಯಾರು ಈ ಬ್ರಹ್ಮನ ವಿಚಾರ ಮಾಡ್ಲಿಕ್ಕೆ ಹೋಗ್ತಾರೆ, ದೇವರ ವಿಚಾರವನ್ನ, ಅವರು ವೇದದ ಅರ್ಥವನ್ನ ತಿಳ್ಕೊಂಡಿರ್ಬೇಕು ಅಂತ ಬಂತು. ಆದ್ರೆ ಇಲ್ಲೇನು ಹೇಳ್ತಾ ಇದಾರೆ, ವೇದದ ಅರ್ಥ ತಿಳ್ಕೊಂಡಿರ್ಬೇಕು ಅಂತ ಹೇಳ್ತಾ ಇದ್ದಾರ? ಇಲ್ಲ, ಇಲ್ಲಿ ಹೇಳಿದ್ದು ಸಾರಾಸಾರ ವಸ್ತುಗಳ ಜ್ಞಾನ. ಯಾವುದು ಸಾರವಾದ ವಸ್ತು, ಯಾವುದು ಶ್ರೇಷ್ಠ ವಸ್ತು ಜಗತ್ನಲ್ಲಿ, ಯಾವುದು ಅಸಾರ, ಯಾವುದು ತ್ಯಾಜ್ಯ ಬೇಡ,
ಇದರ ಪರಿಜ್ಞಾನ ಚೆನ್ನಾಗಿರ್ಬೇಕು ಅಂತ. ಅದರ ಅಭಿಪ್ರಾಯ ವೇದದ ಅರ್ಥವನ್ನೇ ತಿಳ್ಕೊಳ್ಳೋ ಸಾಮರ್ಥ್ಯ ಇರೋ ವ್ಯಕ್ತಿಗೆ ನಿತ್ಯಾನಿತ್ಯ ವಸ್ತುಗಳ ವಿವೇಕ ಇರಲ್ವಾ, ಯಾವ್ದ್ ಸಾರ ಯಾವ್ದ್ ಅಸಾರ ಅಂತ ಗೊತ್ತಿರಲ್ವಾ, ಅದು ಕೂಡ ಸೇರಿಸ್ಕೊಳ್ಳಿ ಅಂತ ಅರ್ಥ ಅಂತ ಅದನ್ನ ಬಿಡಿಸಿದ್ದಾರೆ. ಅಷ್ಟೇ ಇರದೆ ವೈರಾಗ್ಯ ಅನ್ನೋ ಶಬ್ದ ವೈರಾಗ್ಯ ಹೇಳಿ, ಇನ್ನು ಒಂದೇ ಕಡೆ ನಮ್ಮ ಮನಸ್ಸಿರಬೇಕು ಅಂತ ಹೇಳಿದ್ದಾರೆ. ಅದರ ಅಭಿಪ್ರಾಯ ಏನು? ಒಂದೇ ಕಡೆ ಮನಸ್ಸಿರ್ಬೇಕು ಅಂತಂದ್ರೆ ಶಮದಮಾದಿಗಳು ಇರ್ಬೇಕು. ಅಂದ್ರೆ ದೇವರ ಬಗ್ಗೆನೆ ನಮ್ಮ ಬುದ್ಧಿ, ಶಮ, ಹಾಗೆ ಇಂದ್ರಿಯ ನಿಗ್ರಹ ಇದೆಲ್ಲ ಇರ್ಬೇಕು ಅಂತ ಅರ್ಥ. ಇನ್ನು ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಅಲ್ಲಿ ಹೇಳೋದಿಷ್ಟು, ವ್ಯಕ್ತಿ ಭೇದಾತ್ ನ ಅನ್ಯೋನ್ಯಾಶ್ರಯತ್ವಂ ಇತ್ಯಾಹ ಸಾತ್ವಿಕ ಪ್ರಕೃತಿ ರೀತಿ. ಒಂದು ಅನ್ಯೋನ್ಯಾಶ್ರಯ ದೋಷ ಅಂತ ಬಂತು. ಅಂದ್ರೆ ಅನ್ಯೋನ್ಯಾಶ್ರಯ ಅಂದ್ರೆ ಏನು? ಮೊನ್ನೆ ಎಲ್ಲ ಪರಿಚಯ ಆಗಿದೆ ನಮಗೆ. ಈಗ ವೈರಾಗ್ಯ ಸಂಪಾದನೆ ಮಾಡಿದವನಿಗೆ ಭಕ್ತಿ, ವೈರಾಗ್ಯ ಸಂಪಾದನೆ ಮಾಡಿದವನಿಗೆ ಮೊದಲಿಗೆ ಭಕ್ತಿ ಬರುತ್ತೆ. ಇನ್ನು ಭಕ್ತಿಯನ್ನ ಸಂಪಾದನೆ ಮಾಡಿದ ಮೇಲೆ ಅದು ಎಷ್ಟು ಭಕ್ತಿನ ಮಾಡ್ತೀವೋ ಅಷ್ಟು ವೈರಾಗ್ಯ ಬರುತ್ತೆ ಅಂತ ಅದಕ್ಕಲ್ಲಿ ಬಿಡಿಸಿದ್ರು. ಅದೇನಿಲ್ಲ, ದೇವರ ವಿಚಾರ ಮಾಡಿದವನಿಗೆ ವೈರಾಗ್ಯ, ವೈರಾಗ್ಯ ಬಂದವನಿಗೆ ದೇವರ ವಿಚಾರ ಮಾಡ್ಲಿಕ್ಕೆ ಸಾಧ್ಯ. ಎರಡಕ್ಕೂ ಅನ್ಯೋನ್ಯಾಶ್ರಯ ಅಂತಾನು ಬಂತು. ಹಾಗಾದ್ರೆ ಮೊದಲು ವೈರಾಗ್ಯ ಬೇಕು, ಆಮೇಲೆ ದೇವರ ವಿಚಾರ ಮಾಡ್ಬೇಕು ಅಂತ ಒಂದ್ ರೀತಿ ಅನ್ಸತ್ತೆ. ಯಾಕೆ ದೇವರ ಬಗ್ಗೆ ಯಾಕೆ ನಾವು ಕೇಳ್ಲಿಕ್ಕೆ ಹೋಗ್ತೀವಿ, ವಿಚಾರ ಯಾಕೆ ಮಾಡ್ಲಿಕ್ಕೆ ಹೋಗ್ತೀವಿ? ಚೂರು ವೈರಾಗ್ಯ ಇರೋದ್ರಿಂದ ಆಗತ್ತೆ. ಕೆಲವರು ಹೇಳಿದ್ರು ಇಲ್ಲ, ಬ್ರಹ್ಮನ ವಿಚಾರ ಮೊದಲಿಗೆ ಮಾಡಿ ಆಮೇಲೆ ವೈರಾಗ್ಯ ಬರುತ್ತೆ. ದೇವರ ಕಡೆ ವಾಲದ ಮೇಲೆ ದೇವರ ವೈರಾಗ್ಯ ಕೊಡಿಸ್ತಾನೆ ಬೇರೆ ಕಡೆ ವಿಷಯದಲ್ಲಿ. ಹೀಗೆ ಎರಡು, ಒಂದು ಬ್ರಹ್ಮನ ವಿಚಾರ ಮತ್ತೆ ವೈರಾಗ್ಯ, ಎರಡು ಪರಸ್ಪರ ಅಪೇಕ್ಷೆ, ಒಂದನ್ನೊಂದು ಬಿಟ್ಟಿರಲ್ಲ. ಹೀಗಿದೆ ಅಂದ್ರೆ ಇಲ್ಲ, ವ್ಯಕ್ತಿ ಭೇದ ಅಂತ ಕರೀತಾರೆ. ಅದು ಬ್ರಹ್ಮನ ವಿಚಾರ ಮಾಡೋದಕ್ಕಿಂತ ಮೊದಲು ಬೇಕಾದ ವೈರಾಗ್ಯ ಸ್ವಲ್ಪ ವೈರಾಗ್ಯ, ಬ್ರಹ್ಮ ವಿಚಾರ ಮಾಡಿದ ಮೇಲೆ ಉಂಟಾಗುವ ವೈರಾಗ್ಯ ಬೃಹತ್ ದೊಡ್ಡ ವೈರಾಗ್ಯ. ಅದನ್ನ ವ್ಯಕ್ತಿ ಭೇದ, ಚಿಕ್ಕದು ದೊಡ್ಡದು ಅನ್ನೋ ವೈರಾಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಏನಿದೆ, ಆದ್ರಿಂದ ತೊಂದರೆ ಇಲ್ಲ. ಈಗ ಚಿಕ್ಕ ವೈರಾಗ್ಯ ಹಾಗೇ ಇರೋ ವೈರಾಗ್ಯ ದೇವರ ವಿಚಾರ ಮಾಡಿದ ಮೇಲೂ ಅಷ್ಟೇ ವೈರಾಗ್ಯ ಬಂತು ಅಂದ್ರೆ ಉಪಯೋಗ ಇಲ್ಲ. ಆಗ ಮೊದಲೇನ್ ಮಾಡ್ಬೇಕು, ಬ್ರಹ್ಮನ ವಿಚಾರಣೆ ಮಾಡ್ಬೇಕಾಗಿ ಬಂತು. ಯಾಕೆ ಅದೇ ವೈರಾಗ್ಯ ಉಂಟಾಗೋದು ದೇವರ ವಿಚಾರ ಮಾಡಿ ಆಮೇಲೆ ಸ್ವಲ್ಪ ವೈರಾಗ್ಯ ಬಂತು ಅಂತ ಹೇಳ್ಬೋದು. ಆದ್ರಿಂದ ಮೊದಲು ಸ್ವಲ್ಪ ವೈರಾಗ್ಯ ಇತ್ತು, ಅದು ದೇವರ ವಿಚಾರ ಮಾಡ್ದ ಹಾಗೆ ಅವನಿಗಿನ್ನೂ ಜಾಸ್ತಿ ವೈರಾಗ್ಯ ಬೆಳೀತಾ ಹೋಯ್ತು ಅಂತ ಅರ್ಥ. ಅದನ್ನ ಅಲ್ಲಿ ಯಾವುದೇ ಒಂದು ದೋಷ ಇಲ್ಲ ಅಂತ. ಇನ್ನು ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಯಲ್ಲಿ ವಿಚಾರ ಅನ್ನೋ ಶಬ್ದಕ್ಕೊಂದು ಅರ್ಥ ಹೇಳಿದ್ದಾರೆ. ಆಗ್ಲೇ ತಿಳಿಸಿದಂತೆ ಅನುಸಂಧಾನ, ಮನನ, ಮೀಮಾಂಸ, ವಿಚಾರ ಎಲ್ಲ ಈ ಶಬ್ದಗಳು ಒಂದೇ ಅರ್ಥವನ್ನ ಹೇಳೋದು. ಬೇರೆ ಬೇರೆ ಶಬ್ದ ಅಷ್ಟೇ, ಅರ್ಥ ಮಾತ್ರ ಒಂದೇ. ಅಲ್ಲಿ ವಿಚಾರ ಅಂದ್ರೆ ಏನು ಅಂತ ಒಂದು ಬಿಡಿಸಿದ್ದಾರೆ. ವಿಚಾರ ಅಂದ್ರೆ ತತ್ವ ನಿರ್ಣಾಯಕ ನ್ಯಾಯ ಅನುಸಂಧಾನ ಅಂತ ಅರ್ಥ. ಇದು ಬಹಳ ಗಂಭೀರವಾದ ಶಬ್ದ. ವಿಚಾರ, ಮೀಮಾಂಸ ಅನ್ನೋದಕ್ಕೆಲ್ಲ ಏನರ್ಥ? ಬ್ರಹ್ಮ ಮೀಮಾಂಸ ಅಂತ ಕರಿತೀವಿ, ಬ್ರಹ್ಮಸೂತ್ರ ಅಂತ ಕರೆಯಲ್ಲ. ಬ್ರಹ್ಮ ಮೀಮಾಂಸಾ ಶಾಸ್ತ್ರ, ಶಾರೀರಕ ಮೀಮಾಂಸಾ ಶಾಸ್ತ್ರ ಅಂತೆಲ್ಲ ಬ್ರಹ್ಮಸೂತ್ರಕ್ಕೆ ಬೇರೆ ಬೇರೆ ಹೆಸರುಗಳಿದೆ. ನಮ್ಗಿದೆಲ್ಲ ಶಾಸ್ತ್ರಗಳ ಮಧ್ಯೆ ಓದ್ತಾ ಬರುವಂತ ಪದಗಳು. ನಾವು ಕೇಳಿರೋದು ಒಂದು ಬ್ರಹ್ಮಸೂತ್ರ. ಯಜ್ಞ ಸೂತ್ರ ಕೇಳಿರ್ತಾರೆ ಕೆಲವರು, ಯಜ್ಞೋಪವೀತ, ಯಜ್ಞ ಸೂತ್ರ, ಅದಕ್ಕೂ ಯಜ್ಞ ಸೂತ್ರ ಅಂತ ಕರೀತಾರೆ. ಬ್ರಹ್ಮಸೂತ್ರ, ಜನಿವಾರಕ್ಕೆ ಬ್ರಹ್ಮಸೂತ್ರ ಅಂತ ಕರೀತಾರೆ. ಬ್ರಹ್ಮಸೂತ್ರ ಅಂದ್ರೆ ಜನಿವಾರ ಅಂತ ಅರ್ಥ. ಯಜ್ಞೋಪವೀತಕ್ಕೆ ಕರೀತಾರೆ ಬ್ರಹ್ಮಸೂತ್ರ ಅಂತ. ಇನ್ನೊಂದು ಬ್ರಹ್ಮಸೂತ್ರ ಕೇಳೋದು ಇದಿಷ್ಟೇ. ಇದ್ರ ಮೇಲೆ ಏನು? ಶಾರೀರಕ ಮೀಮಾಂಸ ಅಂತ ಶಬ್ದ ಇದೆ ಬ್ರಹ್ಮಸೂತ್ರಕ್ಕೆ. ಇನ್ನೊಂದು ಶಬ್ದ ಯಾವುದು? ಬ್ರಹ್ಮ ಮೀಮಾಂಸ. ಹಾಗೆ ನಮಗೆ ಉತ್ತರ ಮೀಮಾಂಸ. ಹೀಗೆ ಅನೇಕ ಶಬ್ದಗಳನ್ನ ನಾವು ಕೇಳ್ತಾ ಇರ್ತೀವಿ ಬ್ರಹ್ಮಸೂತ್ರಗಳ ಬಗ್ಗೆ. ಅದು ಎಚ್ಚರದಿಂದ ಯಾವುದೇ ಶಬ್ದ ಬಂದಾಗಲೂ ಬ್ರಹ್ಮಸೂತ್ರದ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ನಮಗೆ ತಕ್ಷಣ ಜ್ಞಾನ ಬರ್ಬೇಕು. ಇಲ್ಲಿ ವಿಚಾರ ಅಂದ್ರೆ ಏನ್ ತಿಳಿಸಿದ್ರು? ಒಂದು ತತ್ವ ನಿರ್ಣಯ ಆಗ್ಬೇಕು. ತತ್ವ ನಿರ್ಣಯ ಆಗೋದು ಅಂದ್ರೆ ದೇವರು ಅಂದ್ರೆ ಹೀಗೆ ಅಂತ ಒಂದು ಸರಿಯಾಗಿ ನಿರ್ಣಯ ಆಗ್ಬೇಕು. ತತ್ವ ಇದು ಹೀಗೆ ಇರೋದು ಅಂತ ನಿಶ್ಚಯವಾಗಿ ಸರಿಯಾದ ಜ್ಞಾನ ಬರ್ಬೇಕು. ಇನ್ನು ಅತತ್ವ, ಯಾವುದು ಸರಿಯಲ್ಲ, ಯಾವುದು ಸರಿ, ಈ ರೀತಿ ತತ್ವ ಅತತ್ವಗಳ ಸರಿಯಾದ ಜ್ಞಾನ ಬರ್ಬೇಕು. ಈ ಜ್ಞಾನ ಬರಬೇಕು ಅಂತಂದ್ರೆ ಸುಮ್ನೆ ಬರಲ್ಲ. ಈ ಶಾಸ್ತ್ರದಲ್ಲಿ ಹೇಳಿದ ಎಲ್ಲ ವಿಚಾರ ಮಾಡ್ತಾನೆ ಇರ್ಬೇಕು. ಇದು ಯಾಕೆ ಹೀಗೆ, ಇದ್ಯಾಕ್ ಹೀಗೆ. ನಾವು ಸುಮ್ನೆ ನೋಡೋದನ್ನ ಒಪ್ಕೊಳ್ಳೋದಲ್ಲ. ಶಾಸ್ತ್ರದಲ್ಲಿ
ಶಾಸ್ತ್ರದಲ್ಲಿ ಬಂದ ವಿಷಯಗಳನ್ನ ಒಪ್ಕೊಳ್ಬೇಕು ಅಂದ್ರೆ ತುಂಬಾ ಸಲ ಚರ್ಚೆ ಆಗಿರ್ಬೇಕು. ಅಷ್ಟು ಚರ್ಚೆ ಆದ್ಮೇಲೆ ಕೊನೆಗೆ ಇದು ಹೀಗೆ ಅಂತ ತೀರ್ಮಾನಕ್ಕೆ ಬರ್ತಾರೆ. ಈ ತೀರ್ಮಾನ ಮಾಡ್ಲಿಕ್ಕೆ ಬೇಕಾಗಿದೆ ಯಾವುದು? ಆ ಯುಕ್ತಿಗಳು, ಆ ಕಾರಣಗಳೇನ್ ಕೊಡ್ತಾರಲ್ಲ ಅದು, ಅದರ ಅನುಸಂಧಾನ ಏನ್ ಮಾಡ್ತೀವಲ್ಲ ಇದನ್ನೇ ವಿಚಾರ ಅಂತ ಕರೀತಾರೆ. ವಿಚಾರ ಮಾಡೋದು ಅಂದ್ರೆ ಸುಮ್ನೆ ಕೂಡೋದ ಅಲ್ಲ, ಮಾತಾಡೋದು ಸುಮ್ನೆ ಮಾತಾಡ್ತಾರೋದ? ಸುಮ್ನೆ ಮಾತಾಡೋದಂದ್ರೆ ವಿಚಾರ ಅಂತ ಅನಿಸ್ಕೊಡಲ್ಲ. ಯಾವುದು ಸರಿಯಾದ ತತ್ವ, ಯಾವುದು ಸರಿಯಲ್ಲ ಅಂತ ಸರಿಯಾಗಿ ತಿಳ್ಕೊಳ್ಳಿಕ್ಕೆ ನಾವು ಅನೇಕ ಕಾರಣಗಳನ್ನ ಯೋಚಿಸ್ತಾ ಇದು ಹೀಗೆ ಅಂತ ವಿಚಾರ ಮಾಡ್ತೀವಿ. ಅದನ್ನೇ ವಿಚಾರ ಅಂತ ಕರೆಯೋದಷ್ಟೇ. ಇನ್ನು ಇಷ್ಟಾದ್ಮೇಲೆ ಇನ್ನೂ ಒಂದು ವಿಷಯವನ್ನ ಇಲ್ಲಿ ತಿಳಿಸ್ತಾರೆ. ಮುಮುಕ್ಷುತ ನಾಸ್ತಿ ಅಂತ ಒಂದು ಮಾತನ್ನ ಹೇಳ್ತಾರೆ. ಅಭಿಪ್ರಾಯ: ಸ್ವರಸ ಸುಂದರತೆಯ ಮುಮುಕ್ಷುತ ನಾಸ್ತಿ ಇತ್ಯೇವ ಅತ್ರ ಅರ್ಥೋ ಅಭಿಮತಃ ನತು ಸರ್ವಥಾ ತದಭಾವ ತಥಾ ಸತಿ ಸರ್ವಮನ್ಯತ್ತದರ್ಥಕಮಿತ್ಯಂಗೀಕಾರೇಣ ಭಗವದರ್ಥತೆಯ ಉತ್ತಮಾಧಿಕಾರಿಣಾಮಪಿ ಮೋಕ್ಷೇಚ್ಛಾ ಸತ್ವೇನ ತದಭಾವ ಕಥನಸ್ಯ ವಿರುದ್ಧತ್ವಾದಿತಿ ಭಾವಃ. ಸೊಗಸಾದ ವಿಚಾರ ಹೇಳ್ತಾರೆ. ಶೇಷವಾಕ್ಯಾರ್ಥ ಚಂದ್ರಿಕಾ ಅಂತ ಟಿಪ್ಪಣಿ, ಅದರಲ್ಲಿ ಬರೋ ವಿಚಾರ ಇದು. ಈಗ ನೆನೆ ದಿವಸ ಒಂದು ವಿಷಯ ಬಂತು. ಈಗ ಮಧ್ವಾಚಾರ್ಯರು ಈ ಬ್ರಹ್ಮನ ವಿಚಾರ ಮಾಡ್ಲಿಕ್ಕೆ ಅಧಿಕಾರಿಗಳು ಯಾರು ಅಂತ ಹೇಳ್ಬೇಕಾದ್ರೆ, ಮೋಕ್ಷ ಯಾರು ಬಯಸ್ತಾರೋ ಅವರು ದೇವರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಬನ್ನಿ ಅಂತ ಹೇಳ್ಬೇಕು. ಆದ್ರೆ ಅವ್ರು ಅದನ್ನ ಹೇಳಿಲ್ಲ. ಮೋಕ್ಷದ ಬಯಕೆ ಯಾರ್ಯಾರಿಗಿದೆಯೋ ಅವರೆಲ್ಲ ಬ್ರಹ್ಮ ವಿಚಾರ ಮಾಡ್ಬೇಕು ಅಂದ್ರೆ, ಹಾಗಾದ್ರೆ ಮೋಕ್ಷದ ಬಯಕೆ ಇಲ್ಲದೆ ಇರೋರ್ ಕಥೆ ಏನು? ಉತ್ತಮ ಭಕ್ತರಿದ್ದಾರೆ, ಏಕಾಂತ ಭಕ್ತರು, ಅವರಿಗೆ ಮೋಕ್ಷದ ಬಗ್ಗೆ ಬಯಕೆ ಇಲ್ಲ ಅಂತ ಆದ್ಮೇಲೆ, ಅವರು ಮೋಕ್ಷದ ಬಯಕೆ ಇಲ್ಲ ಅಂದ್ಮೇಲೆ ಬ್ರಹ್ಮಸೂತ್ರ ಓದ್ಬಾರ್ದ, ದೇವ್ರ ವಿಚಾರ ಮಾಡಬಾರ್ದ? ಮಾಡೇ ಮಾಡ್ತಾರೆ. ಹಾಗಾದ್ರೆ ಮುಮುಕ್ಷುತ ತೆಗೆದು ಬಿಡಿ. ಮೋಕ್ಷದ ಬಯಕೆ ಇರೋರು ಬ್ರಹ್ಮನ ವಿಚಾರ ಮಾಡ್ಬೇಕು, ಅದೊಂದನ್ನು ತೆಗೆದು ಬಿಡಿ. ಮಿಕ್ಕಿದ್ದೆಲ್ಲ ಇರ್ಲಿ. ಸಾರ ವಿವೇಕ ಇರಬೇಕು, ಆಮೇಲೆ ಅವರಿಗೆ ಇಂದ್ರಿಯ ನಿಗ್ರಹ ಹೊಂದಿರ್ಬೇಕು, ಅವರು ಇಂದ್ರಿಯ ನಿಗ್ರಹವನ್ನ ಹೊಂದಿರ್ಬೇಕು, ದೇವರಲ್ಲೇ ಬುದ್ಧಿಯನ್ನ ಇಟ್ಟಿರ್ಬೇಕು, ಇದೆಲ್ಲ ಸರಿ. ಆದ್ರೆ ಈ ಮೋಕ್ಷದ ಬಯಕೆ ಅನ್ನೋದು ತಪ್ಪಲ್ವಾ ಅಂತ, ಅದು ನಿಜವಾಗಿ ಈಗ ಅರ್ಥ ಅಲ್ವಂತೆ. ಯಾಕೆಂದ್ರೆ ಒಂದು ಪ್ರಮಾಣವನ್ನ ಮುಂದೆ ಕೊಡ್ತಾರೆ. ಸರ್ವಮನ್ಯತ್ತದರ್ಥಕಂ. ಯಾರು ಹೇಳಿದ್ರು ಉತ್ತಮ ಭಕ್ತರಿಗೆ ಮೋಕ್ಷದಲ್ಲಿ ಇಚ್ಛೆ ಇಲ್ಲ ಅಂತ? ಅವರೂ ಬಯಸ್ತಾರೆ ಅಂತ. ಹಾಗಾದ್ರೆ ಮಧ್ವಾಚಾರ್ಯರಾಗ್ಲಿ ಬೇರೆ ಜ್ಞಾನಿಗಳಾಗ್ಲಿ, ಅಂದ್ರೆ ಅವರ ಸಮಾನರಾದಂತ ಬ್ರಹ್ಮದೇವರು ಅಂತ ಅರ್ಥ, ಇವರೆಲ್ಲ ಆಗ್ಲಿ ಮೋಕ್ಷವನ್ನ ಬಯಸ್ತಾರೋ ಇಲ್ವೋ? ಬಯಸ್ತಾರೆ. ಸರ್ವಮನ್ಯತ ತದರ್ಥಕಂ. ಅವರೆಲ್ಲ ಬಯಸ್ತಾರೆ ಮೋಕ್ಷವನ್ನು. ಮೋಕ್ಷ ಬಯಸ್ದೇ ಇರೋರು ಯಾರು ಇಲ್ಲ. ಆದ್ರೆ ವ್ಯತ್ಯಾಸ ಎಲ್ಲಿ ಅಂದ್ರೆ, ಮೋಕ್ಷನೇ ಮುಖ್ಯ ಅಂತ ಬಯಸೋರು ಕೆಲವರು ಇರ್ತಾರೆ, ಅದೇ ಬೇಕು ಅಂತ. ಆದ್ರೆ ಮಧ್ವಾಚಾರ್ಯರಂಥ ಉತ್ತಮ ಭಕ್ತರು ಬಯಸೋದು ಮೋಕ್ಷವನ್ನ ಯಾಕೆ ಬಯಸೋದು? ದೇವರು ಸಿಗ್ತಾನೆ ಅಂತ, ದೇವರಿಗೋಸ್ಕರ ಮೋಕ್ಷದ ಬಯಕೆ. ಆದ್ರೆ ಮನುಷ್ಯರಿಗೆ ತಮ್ಮ ಆನಂದ ಸಿಗ್ಲಿಕ್ಕೆ ಮೋಕ್ಷದ ಬಯಕೆ, ದೇವರ ಬಯಕೆ ಅಷ್ಟೇ. ಹಾಗಾದ್ರೆ ಮೋಕ್ಷ ಬಯಸೋ ತಮ್ಮ ಆನಂದ ಸಿಗ್ಲಿಬೇಕು ಅಂತ, ಅದರ ಅಪೇಕ್ಷೆ ಇದೆ ಅವರಿಗೆ. ಮೋಕ್ಷವನ್ನ ಉದ್ದೇಶಿಸ್ಕೊಂಡೇ ಅವರು ಹೋಗೋದು. ಹಾಗೆ ದೇವರು ಯಾಕೆ ಬೇಕು ನಮಗೆ? ನಮಗ್ ಮೋಕ್ಷ ಬೇಕಲ್ಲ, ಅದಕ್ಕೋಸ್ಕರ ದೇವರು ಬೇಕು ಅಂತ ನಾವ್ ಹೇಳೋದು. ಮೋಕ್ಷದ ಇಚ್ಛೆ ಇಬ್ರಿಗೂ ಸಮಾನ, ಸ್ವಲ್ಪ ವ್ಯತ್ಯಾಸ ಇದೆ. ಮೋಕ್ಷ ಬಯಸೋ ದೇವರನ್ನ ನೋಡ್ಲಿಕ್ಕೋಸ್ಕರ ಮೋಕ್ಷ ಬೇಕು ಅವ್ರಿಗಷ್ಟೇ. ಅದ ನಾವು ದೇವರನ್ನ ಹಿಡಿಯೋದು ಯಾಕೆ? ಮೋಕ್ಷಕ್ಕೋಸ್ಕರ. ಹೀಗ್ ವ್ಯತ್ಯಾಸ ಇದೆ. ಆದ್ರಿಂದ ಇಲ್ಲಿ ಮುಮುಕ್ಷುತ ನಾಸ್ತಿ, ಉತ್ತಮ ಭಕ್ತರಿಗೆ ಮೋಕ್ಷದ ಮೇಲೆ ಬಯಕೆನೇ ಇಲ್ಲ ಅಂತ ಹೇಳೋದ್ ತಪ್ಪಲ್ವಾ? ಅವ್ರಿಗೂ ಬಯಕೆ ಇದ್ದೇ ಇದೆ. ಬಯಕೆ ಇಲ್ಲ ಅಂತ ಹೇಳ್ಬೇಡಿ, ಅದೇ ಬೇಕು ಅಂತ ಅವ್ರು ಹೋಗಲ್ಲ ಅಷ್ಟೇ. ಅದೇ ಮುಖ್ಯವನ್ನಾಗಿ ಇಟ್ಕೊಂಡಲ್ಲ, ದೇವರ ದರ್ಶನ ಮುಖ್ಯ, ದೇವರ ಮುಖ್ಯ ಅಂತ ಇಟ್ಕೊಂಡು ಮೋಕ್ಷವನ್ನ ಬೇಕು ಅಂತ ಬಯಸ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾರೆ ಇಲ್ಲಿ. ಹಾಗಾದ್ರೆ ಏನರ್ಥ ಅಂದ್ರೆ, ಉತ್ತಮ ಭಕ್ತರಿಗೆ ಮೋಕ್ಷದ ಬಗ್ಗೆ ಬಯಕೆ ಇಲ್ಲ ಅಂದ್ರೆ ಅದು ಸ್ವರಸ ಸುಂದರ. ಈಗ ಬಯಕೆಯನ್ನು ಹುಟ್ಟಿಸ್ಕೊಳ್ಬೇಕಾಗಿಲ್ಲ ಹೊಸದಾಗಿ. ಈಗ ತುಂಬಾ ಚೆನ್ನಾಗಿರೋ ವಸ್ತು ಅದನ್ನ ನೋಡಿದ ಕೂಡಲೇ ಸಹಜವಾಗಿ ಬಯಕೆ ಮೂಡತ್ತಷ್ಟೇ. ನಮ್ಗ್ ಬೇಕು ಅಂತ ಇಚ್ಛೆ ಅದನ್ನ ತಂದ್ಕೊಳ್ಳೋದಲ್ಲ, ಸಹಜವಾಗಿ ಉಂಟಾಗತ್ತೆ. ಯಾಕೆ? ಸ್ವರಸ ಸುಂದರ, ಸಹಜವಾಗಿ ಸುಂದರ ವಸ್ತು. ಅದು ನೋಡಿದ ಕೂಡಲೇ ಎಷ್ಟಾದ್ರೂ ಆಕರ್ಷಣೆ ಆಗತ್ತೆ, ಬಯಕೆ ತಾಂತಾನಾಗೆ ಉಂಟಾಗತ್ತೆ. ಅದು ಪಡಿಬೇಕು ಅಂತಿಲ್ಲ. ಹೇಗೆ ಅಂದ್ರೆ ಸುಂದರವಾದ ದೇವರ ಮೂರ್ತಿನೋ ಏನೋ ನೋಡಿದಾಗ ಅದನ್ನ ಮತ್ಮತ್ ನೋಡ್ಬೇಕು ಅಂತ ಬಯಕೆ ಅನ್ಸ್ತಾನೆ ಇರುತ್ತೆ, ಅದ್ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸೇ ಆಗಲ್ಲ. ಆ ತರ ಈ ರೀತಿ ಇದ್ರೆ ಆ ಭಗವಂತನ ಬಗ್ಗೆ ಇರುವಂತ ಇಚ್ಛೆ ಏನಿದೆ ಅದು ಸಹಜ ಸುಂದರ ಆಗಿ ಬರುತ್ತಲ್ಲ, ಆ ರೀತಿ ಇಲ್ಲಿ ಸಹಜವಾಗಿ ಆ ಬಯಕೆ ಅನ್ನೋದು ತಾನಾಗೆ ಬರುತ್ತೆ ಮೋಕ್ಷದ ಬಗ್ಗೆ. ಯಾಕೆ? ಅದು ಸ್ವರಸ ಸುಂದರ. ಯಾಕೆ? ದೇವರನ್ನ ಇಟ್ಕೊಂಡಿದೆ ಆ ಮೋಕ್ಷ, ದೇವರು ಆ ಮೋಕ್ಷದಲ್ಲಿ ಇರ್ತಾನೆ. ಆದ್ರಿಂದ ಸಹಜವಾಗಿ ಬಯಕೆ ಬರುತ್ತೆ ಅನ್ನೋ ಅರ್ಥದಲ್ಲಿ ಅಷ್ಟೇ ಹೇಳಿದ್ ಹೊರತು ಮೋಕ್ಷದ ಬಗ್ಗೆ ಬಯಕೆನೇ ಇಲ್ಲ ಅಂತ ಹೇಳೋದು
ತಪ್ಪು ಅಂತ ಇದೊಂದು ವಿಷಯವನ್ನೇ ತಿಳಿಸಿದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತನ್ನು ಹೇಳಿದ್ದಾರೆ. ಯದ್ಯಪಿ ಬ್ರಹ್ಮೈವ ನಿತ್ಯಂ ಅನ್ಯದನಿತ್ಯಂ ಇತ್ಯೇವಂ ರೂಪಸ್ಯ ಪರಾಭಿಮತ ನಿತ್ಯ ಅನಿತ್ಯ ವಸ್ತು ವಿವೇಕಾದೆ ಸ್ವಾಭಿಮತ ಅಧಿಕಾರ ವಿರುದ್ಧತ್ವಮೇವ ಇತಿ ನ ಅವಿರುದ್ಧತ್ವ ವಚನಂ ಯುಕ್ತಂ. ವಸ್ತುತಃ ಬೇರೆಯವರು ಒಪ್ಪಿದ್ದನ್ನು ನಾವು ಒಪ್ತೀವಿ ಅನ್ನೋದು ತಪ್ಪು. ಈಗ ಕೆಲವರೆಲ್ಲ ಹೀಗೆ ಹೇಳ್ತಾರೆ ಅಂತ ಒಂದು ರಾಮಾನುಜೀಯ ಮತ ಬಂತು. ರಾಮಾನುಜಾಚಾರ್ಯರ ಮತದ ಪ್ರಕಾರ ಅವರ ಅನುಯಾಯಿಗಳು ಹೇಳುವಂತಹ ಒಂದು ವಿಚಾರ ಅಂತೆಲ್ಲ ಬಂತು. ಅದು ಬಂದಾಗ ಏನ್ ಮಾಡಿದ್ರು, ಬೇರೆಯವ್ರು ಒಪ್ಪೋದನ್ನ ಒಪ್ತೀವಿ. ಅದ್ ಹೆಂಗ್ ಒಪ್ತೀರಿ? ಬೇರೆಯವ್ರು ಒಪ್ಪೋದನ್ನ ಒಪ್ತೀವಿ ಅಂದ್ರೆ ಮತ್ತೆ ಪರಮತ ಪ್ರಸಂಗ, ಪ್ರವೇಶ ಪ್ರಸಂಗ, ಇನ್ನೊಬ್ರು ಮತ್ತಲ್ಲಿ ನಾವು ಕಾಲಿಟ್ಟಾಗ ಲೆಕ್ಕ, ಅಲ್ಲಿ ಹೋಗ್ಬಿಟ್ವಿ, ಸೇರ್ಕೊಂಡ್ವಿ ಅಂತ ಅರ್ಥ. ಅಲ್ಲ, ಏನ್ ಹಾಗೇನಿಲ್ಲ. ಇನ್ನೊಬ್ರನ್ನ ಒಪ್ಪೋದು ನಾವು ಒಪ್ಪಬಾರದು ಅಂತ ಏನಿಲ್ಲ. ಅವ್ರು ದೇವರನ್ನ ಒಪ್ಪಿಲ್ವಾ, ನಾವು ದೇವರನ್ನ ಒಪ್ಪಿದೀವಿ. ಅದ್ರಲ್ಲಿ ಏನಿದೆ? ಇನ್ನೊಬ್ರು ಮತದಲ್ಲೂ ಇರೋದನ್ನ ನಾವು ಒಪ್ಪಿ ಕೂಡ್ಲೆ ನಾವು ಅವ್ರ ಮತಕ್ಕೆ ಹೋಗಿ ಸೇರ್ಕೊಂಡಾಗ ಅರ್ಥ. ಎಲ್ಲಾ ಒಪ್ಪಿಕೊಂಡ್ರೆ ಸೇರ್ಕೊಂಡಾಗ ಲೆಕ್ಕ. ಕೆಲವು ನಮಗೂ ಅನುಕೂಲವಾಗಿದ್ರೆ ನಾವು ಅದನ್ನ ಒಪ್ಕೊಳ್ತೀವಿ, ನಮ್ಗೆ ತೊಂದರೆ ಇಲ್ಲ ಅಂತ ಸಹಜವಾಗಿ ಎಲ್ರು ಹೇಳುವಂತ ಮಾತು. ಅದೇ ರೀತಿ ಇಲ್ಲಿ ಅಲ್ಲ ಕೆಲವರು ಮತದ ಪ್ರಕಾರ ಏನ್ ಹೇಳ್ತಾರೆ, ಸಾರ ಅಸಾರ ವಸ್ತುಗಳ ಜ್ಞಾನ ಬೇಕು. ಯಾವುದು ಯಾವಾಗ್ಲೂ ಇರುತ್ತೆ ಶಾಶ್ವತ ವಸ್ತು, ಯಾವುದು ಅಶಾಶ್ವತ ವಸ್ತು, ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ಶಾಶ್ವತ ಅಶಾಶ್ವತ ಈ ಎರಡೂ ವಸ್ತುಗಳ ಜ್ಞಾನ ಬಹಳ ಮುಖ್ಯ ಅಂತ ಬಂತು. ಈ ಶಾಶ್ವತ ಅಶಾಶ್ವತ ವಸ್ತು ಅಂದ್ರೆ ಯಾವುದು ಹೇಳ್ಬೇಕಲ್ಲ. ಈಗ ಬ್ರಹ್ಮ ಒಬ್ಬನೇ ಶಾಶ್ವತ, ಮಿಕ್ಕಿದ್ದೆಲ್ಲ ಅಶಾಶ್ವತ, ಎಲ್ಲ ಸುಳ್ಳು ಅಂತ ಹೇಳೋರು ಇದ್ದಾರೆ. ಈ ಮತದವರ ಪ್ರಕಾರ ಅದನ್ನ ನಾವು ಒಪ್ಕೊಳ್ತೀವ. ಸಾರ ವಸ್ತುಗಳನ್ನ ಒಪ್ಕೊಳ್ತಾರೆ ದ್ವೈತ ಮತದವರು. ಅಂದ್ರೆ ದೇವರು ಮಾತ್ರ ನಿತ್ಯ, ಮಿಕ್ಕಿದ್ದೆಲ್ಲ ನಾಶ ಆಗ್ಬಿಡುತ್ತೆ, ಯಾವುದು ಉಳಿಯಲ್ಲ ಅಂತ ಒಪ್ತಾರೆ ಅಂತ ಅರ್ಥನ. ಮತ್ ಹಾಗಾದ್ರೆ ನೀವ್ ಏನ್ ಒಪ್ತಂಗಾಯ್ತು ಅಂದ್ರೆ, ಬೇರೆಯವ್ರು ಏನ್ ಒಪ್ತಾರೆ ಅದನ್ನ ನಾವು ಒಪ್ಪಿದೀವಿ ಅಂತ. ಏನ್ ತೊಂದ್ರೆ ಇಲ್ಲ. ಬ್ರಹ್ಮನ ವಿಚಾರ ಮಾಡ್ಬೇಕು ಅಂದ್ರೆ ಸಾರ ಮತ್ತೆ ಅಸಾರ ವಸ್ತುಗಳ ಜ್ಞಾನ ಬೇಕು ಅಂತ ಅರ್ಥ. ಯಾವ್ದು ಸಾರ ಗೊತ್ತಾಯ್ತು, ಯಾವ್ದು ಅಸಾರ ವಸ್ತು ಗೊತ್ತಾಯ್ತು. ಯಾವ್ದು ಸಾರ ವಸ್ತು? ಬ್ರಹ್ಮ. ಯಾವ್ದು ಅಸಾರ? ಎಲ್ಲ ಬ್ರಹ್ಮನನ್ನ ಬಿಟ್ಟು. ಹಾಗಾದ್ರೆ ಯಾವ್ದು ಶಾಶ್ವತ ವಸ್ತು? ಬ್ರಹ್ಮ, ಪರಮಾತ್ಮ. ಯಾವ್ದು ಅಶಾಶ್ವತ ವಸ್ತು? ದೇವರನ್ನ ಬಿಟ್ಟು ಇನ್ನೆಲ್ಲ. ಹೀಗ್ ತಿಳ್ಕೊಂಡ್ರೆ ಅಭಿಪ್ರಾಯ ಏನಾಯ್ತು, ನಾವ್ ಇನ್ನೊಬ್ರು ಮತ ಸೇರ್ಕೊಂಡಂಗಾಯ್ತು. ಅವ್ರು ಹೇಳಿದ್ದ ನಾವ್ ಒಪ್ತೀವ, ವಸ್ತುತ ನಾವ್ ಒಪ್ಪಲ್ವಲ್ಲ. ಅಂದ್ರೆ ನಿಜ ಸಾಮಾನ್ಯಸ್ಯ ಅವಿಪ್ರತಿಪನ್ನತ್ವ, ಅದ್ ಹಾಗರ್ಥ ಅಲ್ಲ. ಸಾಮಾನ್ಯ ವಿಚಾರ ಏನಿದೆಯಲ್ಲ, ಈಗ ಸಾರ ವಸ್ತು ವಿವೇಕ ಅಂತ ಇಬ್ರು ಒಪ್ಲೇಬೇಕು. ಅದು ಸಾರ ವಸ್ತು ಯಾವುದು, ಅಸಾರ ವಸ್ತು ಯಾವುದು, ಅದು ಆಮೇಲಿನ ವಿಷಯ. ಅದಕ್ಕಿಂತ ಮುಂಚಿನ ವಿಷಯ ಏನು? ಒಂದು ಸಾರ ವಸ್ತು, ಒಂದು ಅಸಾರ ವಸ್ತು ತಿಳ್ಕೊಳ್ಳೇಬೇಕು. ತಿಳಿದೇನ ಅವ್ನು ಬ್ರಹ್ಮನ ವಿಚಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಅಂಶವನ್ನ ತಿಳಿಸ್ಲಿಕ್ಕೆ ಇಲ್ಲಿ ಜಯತೀರ್ಥರು ವಿವರಣೆ ಮಾಡಿದ್ದಾರೆ ಅಂತ ಒಂದು ಸೂಕ್ಷ್ಮ ವಿಚಾರವನ್ನ ಹೇಳ್ತಾರೆ. ಇದೆಲ್ಲ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಅಷ್ಟೇ ಅಲ್ಲ, ಇನ್ನೊಂದು ಮನರೂಪ ನ್ಯಾಯ ಅವತಾರಾಂಗ ಸಂಶಯ ಬೀಜ ಧರ್ಮಿಜ್ಞಾನ ರೂಪತ್ವಾಚ್ಚ ಶ್ರವಣಸ್ಯ ಇತಿ ಭಾವ. ಈಗ ಕೇಳ್ದೇನೆ ವೈರಾಗ್ಯ ಬರಲ್ಲ ಅಂತ ಹೇಳಿದ್ರು. ಮೊದಲು ಕೇಳ್ಬೇಕು, ಪಾಠ ಪ್ರವಚನಗಳನ್ನ ಕೇಳಿ ಕೇಳಿ ವೈರಾಗ್ಯ ಸಂಪಾದನೆ ಮಾಡ್ಬೇಕು ಅಂತ. ವೈರಾಗ್ಯ ಸಂಪಾದನೆ ಮಾಡಬೇಕು, ಜೊತೆಗೆ ಬ್ರಹ್ಮನ ವಿಚಾರ ಮಾಡ್ಬೇಕು. ದೇವರ ಬಗ್ಗೆ ವಿಚಾರ ಮಾಡೋದು ಅಂದ್ರೆ ಮೊದಲು ತಿಳ್ಕೊಳ್ಬೇಕಲ್ಲ. ಈಗ ಒಬ್ರ ಬಗ್ಗೆ ಸುಮ್ನೆ ವಿಚಾರ ಮಾಡ್ತಾ ಇರ್ತೀವ, ಮಾತಾಡ್ತಾ ಇರ್ತೀವ, ಇಲ್ಲ. ಅವರ ಬಗ್ಗೆ ಸಾಮಾನ್ಯವಾಗಿ ಪರಿಚಯ ಮೊದಲೇ ಇತ್ತು ಅಂದ್ರೆ ಅವರ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಳಿಕ್ಕೆ ವಿಚಾರವನ್ನ ಮಾಡ್ತೀವಿ. ಅದೇ ರೀತಿ ಪ್ರಕೃತದಲ್ಲಿ ದೇವರ ಬಗ್ಗೆ ಸಾಮಾನ್ಯವಾಗಿ ನಮಗೆ ವಿಚಾರ ಮೊದಲು ಗೊತ್ತಿರ್ಬೇಕು. ಇಲ್ಲ ಅಂದ್ರೆ ಅವನ ಬಗ್ಗೆ ಯಾಕೆ ಮನನ ಮಾಡ್ಲಿಕ್ಕೆ ಹೋಗ್ತೀವಿ? ಯಾವಾಗ್ಲೂ ದೇವರ ಮನನ ಮಾಡ್ತಾ ಇರ್ಬೇಕು ಯಾಕೆ ಬೇಕು? ಮೊದಲು ದೇವರು ಅಂದ್ರೆ ಏನು, ಸಾಮಾನ್ಯವಾಗಿ ಮನನ ಅಂದ್ರೆ ಏನು ಎಲ್ಲ ಗೊತ್ತಿರ್ಬೇಕಲ್ಲ. ಅದು ಗೊತ್ತಿದ್ರೆ ಮಾತ್ರ ಆಗ ನಾವು ಬ್ರಹ್ಮನ ವಿಚಾರ ಮಾಡ್ಲಿಕ್ಕೆ ಸಾಧ್ಯ. ಅದನ್ನ ಮೊದಲು ಶ್ರವಣ ಮಾಡಬೇಕು ಅನ್ನೋದಕ್ಕೆ ಜಾಸ್ತಿ ಅಲ್ಲಿ ಮಹತ್ವ ಕೊಟ್ಟಿದ್ದ ಉದ್ದೇಶನೇ ಇದು. ಯಾಕೆಂದ್ರೆ ಮನನ ಮಾಡಬೇಕು ಅಂದ್ರೆ ಅಲ್ಲಿ ಸಂಶಯಗಳು ಬರುತ್ತೆ. ಸಂಶಯಗಳು ಬರಬೇಕು ಅಂದ್ರೆ ಯಾರ ಬಗ್ಗೆ ಸಂಶಯ? ದೇವರ ಬಗ್ಗೆನೆ ಸಂಶಯ. ದೇವರ ಬಗ್ಗೆ ಸಂಶಯ ಬರೋದ್ ಯಾವಾಗ? ದೇವರ ಬಗ್ಗೆ ಕೇಳಿದಾಗ. ಒಬ್ಬನ ಬಗ್ಗೆ ಸುಮ್ನೆ ಅವ್ನ್ ಕಳ್ಳ ಹೌದೋ ಅಲ್ವೋ ಅಂತ ಹೇಳ್ತೀವ, ಅವನ ಬಗ್ಗೆ ಗೊತ್ತೇ ಇಲ್ಲದೆ ಅವನ ಬಗ್ಗೆ ಯಾಕೆ ಅವ್ನ್ ಕಳ್ಳನೋ ಹೌದೋ ಅಲ್ವೋ ಯಾಕೆ ಸಂಶಯ ಪಡ್ತಾರೆ? ಯಾರೋ ಒಬ್ರು ಹೇಳ್ಬೇಕು, ಈ ಹೆಸರು ಅವನೊಬ್ಬ ಕಳ್ಳ ಇದ್ದಾನೆ ಅಂತ ಹೇಳದ್ ಕೂಡ್ಲೆ ಕೇಳಿದ್ವಲ್ಲ, ಕೇಳಿದ್ದ ಜ್ಞಾನ ಬಂತು. ಆಮೇಲೆ ಮುಂದೆ ನೋಡಿದ್ವಿ ಆ ವ್ಯಕ್ತಿನ, ಆಗ ಅವನ ಬಗ್ಗೆ ಸಂಶಯ ಬಂತು, ಇವನೇ ಅಲ್ವಾ, ಅವನ ಹೆಸರು ಇದೆ ಅಲ್ವಾ, ಆದ್ರಿಂದ ಇವ್ರು ಮಾಡಿರ್ಬಹುದಾ ಇದು ಅಂತ ನಂತರ ಸಂಶಯ ಬರ್ಲಿಕ್ಕೆ ಅವಕಾಶ ಇದೆ. ಅಂತೂ ಕೇಳಿದ್ರೆ ಮೊದಲಿಗೆ ಒಬ್ಬರ ಸ್ವರೂಪದ ಪರಿಚಯ ಆಗಿ ಆಮೇಲೆ ಅಲ್ಲಿ ಸಂಶಯಕ್ಕೆ ಅವಕಾಶ ಇದೆ ಅಂತ ಇದೊಂದು ವಿಷಯವನ್ನ ಹೇಳಿದ್ದಾರೆ. ಜೊತೆಗೆ ಅಥ ಅನ್ನೋ ಶಬ್ದಕ್ಕೆ ಏನ್ ಬಂತು, ಅದಕ್ಕೆ
ವಿವರಣೆ ಮಾಡ್ತಾರೆ. ಎಲ್ಲೆಲ್ಲಿ ಯಾವ ಯಾವ ರೀತಿಯ ಅರ್ಥ ಇದೆ. ಅಥ ಅನ್ನೋ ಶಬ್ದಕ್ಕೆ ಅನಂತರ ಅಂತ ಇಷ್ಟೇ ಅರ್ಥ ಅಲ್ಲ, ಬೇರೆ ಬೇರೆ ಅರ್ಥ ಇದೆ. ಉದಾಹರಣೆಗೆ ಈ ಅಥ ಅನ್ನೋ ಶಬ್ದಕ್ಕೆ ಪ್ರಶ್ನೆ ಅಂತ ಯಾಕೆ ಅರ್ಥ ಇರಬಾರ್ದು? ಈ ಉದಾಹರಣೆಗೆ ಈ ಅಥ ಅನ್ನೋದು ಪ್ರಶ್ನೆ ಅನ್ನೋ ಅರ್ಥದಲ್ಲಿ ಹೇಗಿದೆ? ಈಗೊಬ್ಬ ಅಥ ಕಿಂ ಕರೋಷಿ, ಈಗೇನ್ ಮಾಡ್ತಾ ಇದ್ದೀನಿ ನೀನು ಅಂತ ಕೇಳ್ತಾನೆ. ನಾನ್ ಅಹಂ ಭೋಜನಂ ಕರೋಮಿ, ನಾನು ಈ ಊಟ ಮಾಡ್ತಾ ಇದ್ದೇನೆ ಅಂತ ಒಬ್ಬ ಹೇಳ್ದ. ಅಥ ಕಿಂ ಕರೋಷಿ ಅಂದಾಗ ಅಥ ಕರೋಷಿ ಏನ್ ಮಾಡ್ತಾ ಇದ್ದಿ ಅಂತ ಕೇಳಿದಾಗ ಉತ್ತರ ಏನ್ ಕೊಟ್ಟ? ನಾನು ತಿಂತಾ ಇದ್ದೇನೆ ಅಂತ ಉತ್ತರ ಕೊಟ್ಟ. ಹಾಗಾದ್ರೆ ಅಥ ಅನ್ನೋ ಶಬ್ದ ಪ್ರಶ್ನೆನ ಹೇಳ್ತಾ ಇದೆ. ಹಾಗಾದ್ರೆ ಬ್ರಹ್ಮಸೂತ್ರದ ಮೊದಲಿಗೆ ಓಂ ಓಂ ಅಥಾತೋ ಏನೋ ಪ್ರಶ್ನೆ ಕೇಳ್ತಾ ಇದಾರೆ ವೇದವ್ಯಾಸರು ಅಂತ ಅನ್ಸತ್ತೆ ಈ ತರ ಸಂಸ್ಕೃತ ಶೈಲಿ ನೋಡಿದಾಗ. ಆದ್ರೆ ಒಂದು ಪ್ರಶ್ನೆ ಅಂತ ತೀರ್ಮಾನ ಮಾಡ್ಬೇಕು ಅಂದ್ರೆ ಅದಕ್ಕೆ ಉತ್ತರ ಬಂದಿರ್ಬೇಕಲ್ಲ. ಅಲ್ಲಿ ಉತ್ತರ ಕೊಟ್ಟ ಒಬ್ಬ ಕೇಳಿದ ಕೂಡ್ಲೆ. ಇಲ್ಲಿ ಅತಃ ಬ್ರಹ್ಮ ಜಿಜ್ಞಾಸ, ಅದೇನು ಬ್ರಹ್ಮ ವಿಚಾರ ಯಾಕೆ ಮಾಡ್ಬೇಕು ಅಂತ ಪ್ರಶ್ನೆ ಕೇಳಿದ್ರು ಅಂತ ಅನ್ಕೊಳ್ಳಿ. ಮುಂದ್ ಉತ್ತರ ಇರಬೇಕು ತಾನೆ. ಆದ್ರೆ ಓಂ ಜನ್ಮಾದ್ಯಸ್ಯತಃ ಓಂ ಅಲ್ಲಿ ಉತ್ತರನೇ ಇಲ್ಲ. ಮುಂದೆ ಉತ್ತರ ಇಲ್ಲ, ಮೊದಲು ಪ್ರಶ್ನೆ ಅಂದ್ರೆ ಇದು ಸರಿನಾ? ಯಾವತ್ತೂ ಒಬ್ರು ದೊಡ್ಡ ಜ್ಞಾನಿಗಳು ಒಂದು ಗ್ರಂಥ ಬರೀತಾರೆ ಅಂದ್ರೆ ಪ್ರಶ್ನೆ ಮಾಡ್ಕೊಂಡೆ ಉತ್ತರ ಬರೆದು ಹೋಗ್ತಾರೆ. ಸುಮ್ಸುಮ್ನೆ ಪ್ರಶ್ನೆ ಮಾಡ್ಬಿಟ್ಬಿಟ್ಟು ಹೋಗ್ಬಿಡ್ತಾರ? ಇಲ್ಲ. ಹಾಗಾಗಿ ಇಲ್ಲಿ ಪ್ರಶ್ನೆ ಹಾಗೆ ಉತ್ತರ ಎರಡೂ ಇದ್ದ ಕಡೆ ಆಗ ಅಥ ಅಂತ ಶಬ್ದ ಬಳಸಿದ್ರೆ ಅದಕ್ಕೆ ಪ್ರಶ್ನೆ ಅಂತ ಅರ್ಥ. ಆದ್ರೆ ಅದು ಕಾಣ್ತಾ ಇಲ್ಲ. ಅಷ್ಟೇ ಅಲ್ಲ, ಕೆಲವರು ಇದಮನೇನ ಆರಬ್ಧಂ, ಈಗ ನಾವು ಆರಂಭ ಮಾಡ್ತಾ ಇದೀವಿ, ಮುಂಚೆ ನಾವ್ ಇಷ್ಟು ಕೆಲಸ ಮಾಡಿದ್ವಿ, ಅಥ ಇಷ್ಟು ವರ್ಷ ಆದ್ಮೇಲೆ ಈಗ ಮಾಡ್ತಾ ಇದೀವಿ. ಆರಂಭ ಅನ್ನೋ ಅರ್ಥವನ್ನು ಕೊಡುತ್ತೆ. ಇಲ್ಲಿ ಅಥ ಅನ್ನೋ ಶಬ್ದ ಆರಂಭ ಅನ್ನೋ ಅರ್ಥವನ್ನು ಕೂಡ ಹೇಳ್ತಾ ಇಲ್ಲ. ಯಾಕೆ ಅಂದ್ರೆ ಈಗ ಬ್ರಹ್ಮಸೂತ್ರ ಪ್ರಾರಂಭ ಆಗಿರೋದು ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ್ರೇನೆ ಗೊತ್ತಾಗತ್ತೆ. ಅದಕ್ಕೆ ಅಥ ಅನ್ನೋ ಶಬ್ದಕ್ಕೆ ಯಾಕೆ ಆರಂಭ ಆಗಿದೆ ಗ್ರಂಥ ಅಂತ ತಿಳಿಸ್ಬೇಕು ಅಂತ ವ್ಯಾಖ್ಯಾನ ಮಾಡ್ತೀರಿ? ಒಂದು ಗ್ರಂಥ ಆರಂಭ ಆಗಿದೆ ಅಂದ್ರೆ ಅವ್ನು ಶುರು ಮಾಡಿ, ಇವಾಗ ಪ್ರವಚನ ಅನ್ನೋ ಪಾಠನ ಶುರು ಮಾಡ್ತಾರೆ, ಅಥ ಅಂತ ಹೇಳಿ ಶುರು ಮಾಡ್ತಾರೆ. ಯಾರಾದ್ರು ಶುರು ಮಾಡಿದ್ಮೇಲೆ ಗೊತ್ತಾಗತ್ತೆ ಇವ್ರು ಶುರು ಮಾಡಿದ್ದಾರೆ ಅಂತ. ಅದೇನು ಅಥ ಅಂತ ಹೇಳೇ ತಿಳಿಸ್ಬೇಕಾಗಿದೆ. ಹಾಗಾಗಿ ಅದು ಕೂಡ ಅರ್ಥ ಅಲ್ಲ ಅಂತ. ಹೀಗೆ ಈ ಬ್ರಹ್ಮಸೂತ್ರದ ಮೊದಲಿನ ಅಥ ಶಬ್ದಕ್ಕೆ ಯಾಕೆ ಬೇರೆ ಬೇರೆ ಅರ್ಥ ತಗೊಳ್ಬಾರದು ಅಂತನೂ ಇಲ್ಲಿ ಶೇಷವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿ ಇಲ್ಲಿ ತಿಳಿಸಿದ್ದಾರೆ. ಇನ್ನೂ ಒಂದೆರಡು ಮೂರು ವಿಷಯಗಳಿದೆ, ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರ್ವಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಗುರುಗಳೇ ನಮಸ್ಕಾರ. ನಮಸ್ಕಾರ ಆಚಾರ್ಯ.